ಕಚ್ಚಿದ್ಲು ಹಿಂಗ್ ಬಂದ್ಬಿಟ್ಟಿತ್ತು ಇಂಟ್ರೆಸ್ಟ್ ಮುಂದೆ ಕಚ್ಚಿದ್ರೆ ಇಲ್ಲ ವೈರ್ನೇ ಕಟ್ ಮಾಡ್ಕೊಂಡು ಹೊರಟೋಗಿದ್ದಾರೆ. ಮೂಳೆ ಕಾಣಿಸ್ತಾ ಇತ್ತಂತ ಅಷ್ಟವರೆಗೂ ಕಚ್ಚಿಬಿಟ್ಟಿದ್ರಂತ ಮಗಳು ಕುಡಿದ್ಬಿಟ್ಟು ಬಂದು ಒಂದು ಅಲ್ಪ ಸ್ವಲ್ಪ ₹1 ₹2 ದುಡ್ಡು ಮಾಡ್ಕೊಂಡಿದ್ದು ಅದರಲ್ಲಿ ಸಂಸಾರ ತಗೊಬಂದು EMI ಮಾಡಾಕ್ಬೇಕು ಮಗಳಿಗೆ. ನೆರ ನಿಲ್ಸಿಬಿಟ್ರೆ ಸಾಕು ಸ್ವಾಮಿ. ಈ ಮನೇಲಿ ಇದಾರ ಅಂತ ಬಿಟ್ಟು ನನಗೆ ಆಶ್ಚರ್ಯ ಆಯ್ತು. ಅದೇ ಬಾಕು ನೋಡಿ ಈ ತರ ಹಾಕೊಂಡ್ಬಿಟ್ರೆ ಗೋಡೆನೇ ಇಲ್ಲ, ಫುಲ್ ಗೋಡೆನೇ ಬಿದ್ದೋಗಿದೆ. ಬಾಗ್ಲು ಅನ್ನೋದಿಲ್ಲ, ಒಂದು ರೂಮ್ ಅನ್ನೋದಿಲ್ಲ. ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ, ಮುರಳಿ ಜೊತೆಗೆ ಸ್ವಾಗತ. ಇವತ್ತು ನೋಡಿ ನಾನು ತಮಿಳ್ನಾಡ ಬಾರ್ಡರ್ ಹತ್ರ ಇರುವಂತ ಊರಿಗೆ ಬಂದಿದ್ದೀನಿ. ಆ ಊರಲ್ಲಿ ಚುಚ್ಚೂರ್ಗನಹಳ್ಳಿ ಅಜಯ್, ಇದು ಒಂದು ಅಜ್ಜಿ ಅವ್ರ ಮನೆಗೆ ಬಂದಿದ್ದೀನಿ. ಈ ಅಜ್ಜಿ ಆಲ್ಮೋಸ್ಟ್ ವರ್ಷ ಆಗೈತು, 1 ವರ್ಷ ಆಯ್ತು. ನೋಡಿ 1 ವರ್ಷ ಆಗಿದೆ ಈ ಮನೆ ಗೋಡೆ ಎಲ್ಲ ಬಿದ್ದೋಗಿ. ಯಾರೂ ಇದುವರೆಗೂ ಯಾರು ಹೆಲ್ಪ್ ಮಾಡೋದು ಬಂದಿಲ್ಲ. ದಯವಿಟ್ಟು ಯಾರಾದರೂ ನಿಮ್ಮ ಗೊತ್ತಿರೋ ಅಂತಾರಾಗ್ಲಿ, ಯಾರೇ ಒಂದು ಹೆಲ್ಪಿಂಗ್ ನೇಚರ್ ಇರೋವಂಥವ್ರಿಗೆ ದಯವಿಟ್ಟು ಈ ವಿಡಿಯೋ ಶೇರ್ ಮಾಡಲಿ ಅಂತ ನಾನು ಈ ಮೂಲಕ ಹೇಳ್ಕೊತೀನಿ. ಅದೇ ಅಜಯ್, ನಿಮ್ಮ ಹೆಸರು? ಮುನಿಯಮ್ಮ. ಓಕೆ. ಯಜಮಾನ್ರ ಹೆಸರು ಮುನಿಯಪ್ಪ. ನಿಮ್ಮ ಮಗ ತಿರೋದ್ರಾ? ತಿರೋದ್ರು. ಓಕೆ. ನಿಮ್ಮ ಯಜಮಾನ್ರು ತಿರೋಗಿ ಎಷ್ಟು ವರ್ಷ ಆಯ್ತು? ಅವರು 4 ವರ್ಷ ಆಯ್ತು. ಕ್ಯಾರೇ ಮಾಡಲ್ಲ. ನೀವು ಸತ್ತಾರ ಮಾಡ್ಕಂತೀರಿ ಅಂತಾರೆ. ಅಷ್ಟಲಿಂದ ಆಚೆ ಇಲ್ಲೇ ಮಲ್ಕೊಂತೀನಿ. ಸೊಳ್ಳೆಗಳೆಲ್ಲ ಸೊಳ್ಳೆಗಳೇ ನಾನು ಇದ್ರೆ ತಿನ್ಕೊಂತಾವೆ. ಇಲ್ಲಿದ್ದು ಬಾಕಲ್ ನೋಡ, ಅಲ್ಲಿ ಹಾಕ್ಯವ್ರೆ ನೋಡ, ಅಲ್ಲಿ ಅಲ್ಲಿ ಬಿಸಾಕ್ಯವ್ರೆ. ಈ ಮಳೆ ಬಿದ್ರೆ ಏನ ಅಜಯ್? ಅಯ್ಯೋ ನೀರೆಲ್ಲ ಬಂದು ಒಳಗೆ ನಿಂತ್ಕೊಂತದೆ. ನೋಡಿ ಬನ್ನಿ, ನೋಡಿ ಇದಕ್ಕೆ ಬಾಗ್ಲು ಅನ್ನೋದು ಇಲ್ಲ. ಈ ತರ ಹಾಕೊಂಡ್ಬಿಟ್ರೆ ಇದೇ ಬಾಗ್ಲಿ ಅವ್ರಿಗೆ. ಅದೇ ಬಾಗ್ಲು. ಏನ್ ಮಾಡೋಣ ಸರ್, ನಮ್ ಕಕ್ಕತಿ. ಈ ಅಜ್ಜಿ ಮನೆಯಲ್ಲಿ ಜಸ್ಟ್ ಯಾವುದೇ ವ್ಯವಸ್ಥೆ ಅನ್ನೋದಿಲ್ಲ. ಅವ್ರಿಗೆ ಅವ್ರ ಬಟ್ಟೆ ಇಟ್ಕೊಳಕ್ಕೇನೆ ಅವ್ರಿಗೆ ಜಾಗ ಇಲ್ದಿರ ಆಗ್ಬಿಟ್ಟಿದೆ. ಒಂದು ವ್ಯವಸ್ಥೆ ಇಲ್ಲ, ಒಂದು ನೀರಿಲ್ಲ, ಸರಿಯಾಗಿ ಒಂದು ಬಿಂದಿಗೆ ಇಟ್ಕೊಳಕ್ ಜಾಗ ಇಲ್ಲ. ಎಸ್ಕಾಂ ಅವ್ರು ಬಂದು ವೈರ್ನೇ ಕಟ್ ಮಾಡ್ಕೊಂಡು ಹೊರಟೋಗಿದ್ದಾರೆ. ವರ್ಷ ಆಗೈತೆ. 1 ವರ್ಷ ಆಗೋಯ್ತಾ? ವರ್ಷ ಏನಾನ ಎಲ್ಲ ಮನೆ ಕಟ್ಕೊಟ್ಬಿಟ್ರಿ, ಇಲ್ದಿದ್ರೆ ಏನೋ ಸಹಾಯ ಮಾಡ್ರಿ ಸ್ವಾಮಿ. ನನ್ ಕಿರ್ತಲಿದ್ರು ನನ್ಗೆ ಯಾರ ದಿಕ್ಕು ದಿವನಿಲ್ಲ ಯಪ್ಪ. ನನ್ಗೆ ಯಾರು ಮಾಡೋರೇ ಇಲ್ಲ ಯಮ್ಮ. ನೋಡಿ ಅಜ್ಜಿ ಕೇಳ್ಕೊಳೋದು ಇಷ್ಟೇನೆ, ದಯವಿಟ್ಟು ಯಾರಾದ್ರೂ ಒಂದು ಮನೆ ಅನ್ನೋದು ಜಸ್ಟ್ ಒಂದು ನೆರ ನಿಲ್ಸಿಬಿಟ್ರೆ ಸಾಕು ಸ್ವಾಮಿ. ನಿಮ್ ಹೆಸರು ಇಟ್ಕೊಂಡು ಸಾಯ್ತೀನಿ ಅಷ್ಟೇ. ಓಕೆ. ಏನೋ ನನ್ನ ಆಗಷ್ಟು ಪ್ರಯತ್ನ ನಾನು ಮಾಡ್ತೀನಿ. ಯಾರಾದ್ರೂ ಒಂದು ಬಂದೇ ಬರ್ತಾರೆ ಈ ವಿಡಿಯೋ ನೋಡಿ. ದಯವಿಟ್ಟು ಮಿಸ್ ಮಾಡಕ್ ಹೋಗ್ಬೇಡಿ. ಈ ವಿಡಿಯೋ ನೋಡಿದವರು ಪ್ರತಿಯೊಬ್ರು ಅಷ್ಟೇ ಶೇರ್ ಮಾಡ್ಬೇಕು ಅಂತ ಬಿಟ್ಟು ಒಂದು ಕಳಕಳೆಯಾಗಿ ಮನವಿ ಮಾಡ್ಕೊಂತ ಇದ್ದೀನಿ ಪ್ರತಿಯೊಬ್ಬರಿಗೆ. ನೋಡಿ ಈ ತರ ಟಾರ್ಪಲ್ ಕಟ್ಕೊಂಡು, ಸೀರೆ ಕಟ್ಕೊಂಡು, ಬಟ್ಟೆ ಕಟ್ಕೊಂಡು ಏನೋ ಒಂದು ಮ್ಯಾನೇಜ್ ಮಾಡ್ತಾ ಇದ್ದಾರೆ. ಇದು ಇಷ್ಟಿದ್ರೂ ಈ ತರ ಇದ್ದಾರೆ ನೋಡಿ, ಮನೆ ಎಲ್ಲ ಬಿದ್ದೋಗಿರೋದು. ಸರಿ ಅಜ್ಜಿ, ಬರ್ತೀವಿ. ಒಳ್ಳೇದು ಒಳ್ಳೇದಪ್ಪ, ಒಳ್ಳೇದು. ಇನ್ನೊಂದು 100 ವರ್ಷ ಆಯ್ತು ಸ್ವಾಮಿ.